ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 1/11/25. मीठे बच्चे, तुम इस रूहानी यूनिवर्सिटी के स्टूडेंट हो. तुम्हारा काम है सारी ಯೂನಿವರ್ಸ್ को बाबा का ಮೆಸೇಜ್ देना. ಶಿವಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಾವು ಈ ಆತ್ಮಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದೀರಿ. ತಮ್ಮ ಕೆಲಸ ಆಗಿದೆ ಇಡೀ ವಿಶ್ವಕ್ಕೆ ತಂದೆಯ ಮೆಸೇಜ್ ಅನ್ನ ನೀಡುವಂಥದ್ದು. ಪ್ರಶ್ನೆಯಾಗಿದೆ, अभी तुम बच्चे कौन सा ढिंडोरा पिटोते और कौन सी बात समझाते. ಈಗ ನೀವು ಮಕ್ಕಳು ಯಾವ ಒಂದು ವಾದ್ಯಗಳನ್ನ ಮುಗಿಸ್ತೀರಾ, ಯಾವ ಮಾತನ್ನ ತಿಳಿಸ್ಕೊಡ್ತೀರಾ? ಉತ್ತರ ಆಗಿದೆ, तुम ढिंडोरा पिटाते हो कि ये नई दैवी राजधानी फिर से स्थापन हो रहा है. ಈಗ ನೀವು ಡೋಲನ್ನ ಬಾರಿಸ್ತೀರಾ, ಈಗ ಹೊಸ ದೈವಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. अनेक धर्म का अविनाश होना है, तुम सबको समझाते हो, सब बेफिक्र रहो. इस इंटरनेशनल रोला है. ಅನೇಕ ಧರ್ಮಗಳ ವಿನಾಶ ಆಗಲೇಬೇಕು. ತಾವು ಎಲ್ಲರಿಗೂ ತಿಳಿಸ್ತಿರ್ತೀರಾ, ತಾವು ನಿಶ್ಚಿಂತವಾಗಿರಿ, ಈಗ ಅನಂತವಾದಂತಹ ಪರಿವರ್ತನೆ ಆಗಬೇಕಾಗಿದೆ. लड़ाई जरूर लगनी है, इसके बाद दैवी ರಾಜಧಾನಿ होगी. ಯುದ್ಧ ಅಂತೂ ಖಂಡಿತ ಆಗಲೇಬೇಕು, ಇದರ ನಂತರ ದೈವಿ ರಾಜಧಾನಿ ಸ್ಥಾಪನೆ ಆಗತ್ತೆ. ಓಂ ಶಾಂತಿ. ये है रूहानी यूनिवर्सिटी. सारी यूनिवर्स की जो भी आत्माएं हैं, यूनिवर्सिटी में आत्माएं पढ़ती है. ಯೂನಿವರ್ಸ್ ಅರ್ಥಾತ್ ವಿಶ್ವ. ಇದಾಗಿದೆ ಆತ್ಮಿಕ ವಿಶ್ವವಿದ್ಯಾಲಯ. ಇಡೀ ವಿಶ್ವವಿದ್ಯಾಲಯದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ, ವಿಶ್ವಕ್ಕೋಸ್ಕರ ಆತ್ಮಗಳು ಓದ್ತಿದ್ದಾರೆ. ಯೂನಿವರ್ಸ್ ಅಂದರೆ ವಿಶ್ವ. आप कायदे अनुसार यूनिवर्सिटी अक्षर तुम बच्चों का है, ये है रूहानी यूनिवर्सिटी. ಈಗ ನೇಮದ ಅನುಸಾರ ಯೂನಿವರ್ಸಿಟಿ ಅನ್ನುವ ಅಕ್ಷರ ತಮ್ಮ ಮಕ್ಕಳದಾಗಿದೆ. ಇದಾಗಿದೆ ಆತ್ಮಿಕ ಯೂನಿವರ್ಸಿಟಿ. जिस्मानी यूनिवर्सिटी होती नहीं, ये एक ही गॉडी यूनिवर्सिटी है. ದೈಹಿಕ ವಿಶ್ವವಿದ್ಯಾಲಯ ಅನ್ನೋದು ಇರೋದಿಲ್ಲ, ಇದಂತೂ ಒಂದೇ ಒಂದು ಭಗವಂತನ ವಿಶ್ವವಿದ್ಯಾಲಯ ಆಗಿದೆ. सारे आत्माओं को लेसन मिलता, तुम्हारा ये पैगाम कोई ना कोई प्रकार से सबको जरूर पहुंचना है. ಎಲ್ಲಾ ಆತ್ಮಗಳಿಗೆ ಪಾಠ ಸಿಗುತ್ತೆ. ತಮ್ಮ ಒಂದು ಸಂದೇಶ ಯಾವುದೋ ಒಂದು ಪ್ರಕಾರದಲ್ಲಿ ಎಲ್ಲರಿಗೂ ತಲುಪುತ್ತೆ. मैसेज देना है और ये मैसेज बिल्कुल सहज है. बच्चे जानते ये हमारा बेहद का बाप है जिसको सब याद कर. ಸಂದೇಶ ಅಂತೂ ತಲುಪಲೇಬೇಕು, ಇದು ಸಂದೇಶ ಆಗಿದೆ. ಬಿಲ್ಕುಲ್ ಸಿಂಪಲ್ ಆಗಿದೆ. ಮಕ್ಕಳಿಗೆ ಅರಿವಾಗಿದೆ, ನಮ್ಮ ಅನಂತವಾದ ತಂದೆ ಅವರನ್ನ ಎಲ್ಲರೂ ನೆನಪು ಮಾಡ್ತಾರೆ. ऐसे भी कहे वो हमारा बेहद का माशूक है, जो भी विश्व में जीव आत्माएं हैं वह उस माशूक को याद जरूर कर. ಈ ರೀತಿ ಹೇಳಬಹುದು, ಅವರು ನಮ್ಮ ಅನಂತವಾದಂತಹ ಪ್ರಿಯತಮ. ಯಾರೆಲ್ಲ ವಿಶ್ವದಲ್ಲಿ ಜೀವಾತ್ಮಗಳಿದ್ದಾರೆ ಅವರೆಲ್ಲರೂ ಆ ಪ್ರಿಯತಮನನ್ನ ನೆನಪು ಮಾಡ್ತಾರೆ. ये पॉइंट्स अच्छी रीति धारण करनी है, जो फ्रेश बुद्धि होंगे वो अच्छी रीति धारण कर सकते. ಈ ಒಂದು ಪಾಯಿಂಟ್ಸ್ ಅನ್ನ ಚೆನ್ನಾಗಿ ಧಾರಣೆ ಮಾಡಿ. ಯಾರು ಫ್ರೆಶ್ ಬುದ್ಧಿ ಉಳ್ಳವರಾಗಿರ್ತಾರೆ ಅವರು ಚೆನ್ನಾಗಿ ಧಾರಣೆ ಮಾಡ್ತಾರೆ. यूनिवर्स में जो भी आत्माएं हैं उन सबका बाप एक ही है. यूनिवर्सिटी में तो मनुष्य पढ़ेंगे. ಈ ವಿಶ್ವವಿದ್ಯಾಲಯದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಅವರೆಲ್ಲರ ತಂದೆ ಒಬ್ಬರೇ. ವಿಶ್ವದಲ್ಲಿ ಮನುಷ್ಯರೇ ಇರ್ತಾರೆ, ಯೂನಿವರ್ಸಿಟಿಯಲ್ಲಿ ಮನುಷ್ಯರೇ ಓದ್ತಾರೆ. अभी तुम बच्चे ये भी जानते हो, अभी ही 84 जन्म लेते, 84 लाख की बात नहीं. यूनिवर्स में जो भी आत्माएं इस समय सब पतित है. ಇದು ಸಹ ಮಕ್ಕಳಿಗೆ ಅರ್ಥ ಆಗಿದೆ. ನಾವೇ 84 ಜನ್ಮವನ್ನ ಪಡಿತೀವಿ, 84 ಲಕ್ಷದ ಮಾತೇ ಇಲ್ಲ. ವಿಶ್ವದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ये है ही चीची दुनिया दुखधाम, उसे सुखधाम में ले जाने वाला एक ही बात है, उसको लिबरेटर भी कहते. ಇದಂತೂ ಕೊಳಕಿನ ಪ್ರಪಂಚ, ದುಃಖಧಾಮ.
ಮತ್ತೆ ಸುಖಧಾಮದಲ್ಲಿ ಕರ್ಕೊಂಡೋಗಕ್ಕೆ ಒಬ್ಬ ತಂದೆನೇ ಇದ್ದರೆ ಅವರಿಗೆ ಲಿಬರೇಟರ್, ಮುಕ್ತಿದಾತ ಅಂತಾರೆ. तुम सारे यूनिवर्स व विश्व मालिक बनते हो ना. बाबा सबके लिए कहते ये मैसेज पहुंचा कर आओ. ತಾವು ಇಡೀ ಯೂನಿವರ್ಸ್, ವಿಶ್ವದ ಮಾಲೀಕರಾಗ್ತಿರಲ್ಲ. ಬಾಬಾ ಎಲ್ಲರಿಗೂ ತಿಳಿಸ್ತಾರೆ, ಇಡೀ ವಿಶ್ವಕ್ಕೆ ಈ ಸಂದೇಶವನ್ನ ತಲುಪಿಸಿ. बाप को सब याद करते, उनको गॉड, लिबरेटर, मर्सीफुल भी कहते. अनेक ಭಾಷಾಯೇ है. ತಂದೆಯನ್ನ ಎಲ್ಲರೂ ನೆನಪು ಮಾಡ್ತಾರೆ. ಅವರಿಗೆ ಭಗವಂತ, ಮುಕ್ತಿದಾತ, ಕರುಣಾನಿಧಿ ಅಂತ ಹೇಳಾಗುತ್ತೆ. ಅನೇಕ ಭಾಷೆಗಳಿದೆ ಅಲ್ಲ. सभी आत्माएं एक को पुकारती है तो एक ही सारे यूनिवर्स का टीचर भी हुआ ना. ಎಲ್ಲಾ ಆತ್ಮಗಳು ಒಬ್ಬರನ್ನೇ ಕರೀತಾರೆ ಅಂದ ಮೇಲೆ ಇಡೀ ವಿಶ್ವಕ್ಕೆ ಟೀಚರು ಅಂದ್ರೆ ಶಿಕ್ಷಕ ಒಬ್ಬರೇ ಅಲ್ವಾ. बात तो है ही, परंतु ये किसको पता नहीं. हम सब आत्माओं का टीचर भी है, गुरु भी है, सबको गाइड भी करते हैं. ತಂದೆಯಂತೂ ಇದ್ದೇ ಇದ್ದಾರೆ, ಆದರೆ ಈ ಒಂದು ಅರಿವು ಯಾರಿಗೂ ಇಲ್ಲ. ನಾವು ಎಲ್ಲಾ ಆತ್ಮಗಳಿಗೆ ಶಿಕ್ಷಕರು ಅವರೇ, ಗುರುನೂ ಆಗಿದ್ದಾರೆ, ಎಲ್ಲರಿಗೂ ಗೈಡ್ ಮಾಡ್ತಾರೆ. इस बेहद के गाइड को सिर्फ तुम बच्चे जानते हो, हम ब्राह्मणों के सिवाय कोई नहीं जानते. ಈ ಅನಂತವಾದ ಗೈಡ್ ಅನ್ನ ತಾವು ಮಕ್ಕಳು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀರ. ತಾವು ಮಕ್ಕಳು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. आत्मा को भी तुमने जाना कि आत्मा क्या चीज है. दुनिया में तो एक भी मनुष्य नहीं, काश भारत आम दुनिया किसको भी पता नहीं आत्मा क्या चीज. ಆತ್ಮವನ್ನ ನೀವೇ ಅರ್ಥ ಮಾಡ್ಕೊಂಡಿದ್ದೀರಾ, ಆತ್ಮ ಎಂತ ವಸ್ತು ಅಂತ. ಪ್ರಪಂಚದಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಭಾರತ, ಇಡೀ ಪ್ರಪಂಚಕ್ಕೆ ಗೊತ್ತಿಲ್ಲ ಆತ್ಮ ಎಂತ ವಸ್ತು ಆಗಿದೆ. बल कहते हैं भ्रुकुटी के बीच चमकता है अजब सितारा, परंतु समझ कुछ भी नहीं. ಮನೆ ಅನ್ಬೋದು ಭ್ರುಕುಟಿಯ ಮಧ್ಯದಲ್ಲಿ ಒಳೆಯುವಂತಹ ವಿಚಿತ್ರ ನಕ್ಷತ್ರ ಅಂತ, ಆದರೆ ಅರಿವಿಲ್ಲ. अभी तुम जानते हो आत्मा तो अविनाशी है, वो कभी बड़ी व छोटा होता ही नहीं. ಈಗಂತೂ ನಿಮಗೆ ಗೊತ್ತಾಗಿದೆ, ಆತ್ಮ ಅಂತೂ ಅವಿನಾಶಿ, ಅದು ಎಂದೂ ದೊಡ್ಡದು ಚಿಕ್ಕದು ಆಗೋದೇ ಇಲ್ಲ. जैसे तुम्हारी आत्मा है, बाप भी वही बिंदी है, बड़ा छोटा है. ಯಾವ ರೀತಿ ನಿಮ್ಮ ಆತ್ಮ ಆಗಿದೆ, ಬಾಬನು ಅದೇ ಬಿಂದು, ದೊಡ್ಡದು ಸಣ್ಣದು ಇಲ್ಲ. वो भी है आत्मा सिर्फ परम आत्मा है, सुप्रीम है, बरोबर सभी आत्माएं परम धाम में रहने. ಅವರು ಆತ್ಮನೇ, ಆದ್ರೆ ಪರಮ ಆತ್ಮ, ಸುಪ್ರೀಂ ಆಗಿದ್ದಾರೆ. ಖಂಡಿತವಾಗಿ ಎಲ್ಲಾ ಆತ್ಮಗಳನ್ನ ಅವರು ಕರ್ಕೊಂಡು ಹೋಗ್ತಾರೆ, ಅವರು ಪರಂಧಾಮದಲ್ಲಿ ಇರ್ತಾರೆ. यहाँ आती है पाठ बजाने, फिर अपने परमधाम जाने की कोशिश करते. ಆತ್ಮ ಇಲ್ಲಿ ಬರುತ್ತೆ ಪಾತ್ರವನ್ನ ಅಭಿನಯ ಮಾಡಕ್ಕೆ, ಮತ್ತೆ ಪರಂಧಾಮಕ್ಕೆ ಹೋಗೋದಿಕ್ಕೆ ಪ್ರಯತ್ನ ಮಾಡುತ್ತೆ. परम पिता परमात्मा को सब याद करते, क्योंकि आत्माओं को परम पिता ने मुक्ति में भेजा था, तो उसको ही याद करते हैं. आत्मा ही तमो प्रधान बने. ಪರಂಪಿತಾ ಪರಮಾತ್ಮನನ್ನ ಎಲ್ಲರೂ ನೆನಪು ಮಾಡ್ತಾರೆ. ಯಾಕೆ? ಆತ್ಮಗಳಿಗೆ ಪರಮಾತ್ಮ ಮುಕ್ತಿಗೆ ಕಳಿಸಿದ್ರು, ಅದಕ್ಕೆ ಅವರನ್ನ ನೆನಪು ಮಾಡುತ್ತೆ. ಆತ್ಮ ಹಿ ತಮೋ ಪ್ರಧಾನ್ ಬನಿ, ಯಾದ್ ಕ್ಯೂ ಕರ್ತೆ ಇತನಾ ಭಿ ಪತಾ ನಹೀ. ಆತ್ಮನೇ ತಮೋ ಪ್ರಧಾನ ಆಗಿದೆ, ಯಾಕೆ ಏನಕ್ಕೆ ನೆನಪು ಮಾಡಬೇಕು, ಇದು ಅರಿವಿಲ್ಲ. जैसे बच्चा कहेगा बाबा बस, उसको कुछ भी पता नहीं. तुम भी बाबा मम्मा कहते हो, जानते कुछ भी नहीं. ಯಾವ ರೀತಿ ಮಗು ತಂದೆ ಅನ್ನತ್ತೆ ಅಷ್ಟೇ, ಅದಕ್ಕೆ ಇನ್ನೇನು ಗೊತ್ತಿಲ್ಲ. ಅದೇ ರೀತಿ ತಾವು ತಾಯಿ ತಂದೆ ಅಂತೀರಾ, ಆದ್ರೆ ಅರಿವಂತೂ ಇಲ್ವಲ್ಲ. भारत में एक नेशनलिटी थी, उसको डीटी नेशनलिटी कहा जाता. फिर बाद में और भी उनके इंटर हुए ना, अभी कितने देर हो गए हैं. ಭಾರತದಲ್ಲಿ ಒಂದೇ ನ್ಯಾಷನಾಲಿಟಿ ಇತ್ತು, ಅದಕ್ಕೆ ದೈವಿ ನ್ಯಾಷನಾಲಿಟಿ ಅಂತ ಹೇಳೋರು, ದೈವಿ ಧರ್ಮ ಅಂತ ಹೇಳೋರು. ನಂತರ ಅನೇಕ ಬರ್ತಾ ಹೋಯ್ತು, ಈಗಂತೂ ಎಷ್ಟೊಂದು ಆಗ್ಬಿಟ್ಟಿದೆ. इसलिए इतने झगड़े आदि होते, जहां जहां जास्ती
घुस गए उसको वहां से निकालने की कोशिश की. ಅದಕ್ಕೆ ಇಷ್ಟೊಂದು ಜಗಳಗಳೆಲ್ಲ ಆಗ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ದೂರ ಬಿಡ್ತಾರೆ, ಅಲ್ಲಿ ಹೊರಗಡೆ ತೆಗೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. बहुत झगड़े हो गए, आधा क्लब भी बहुत हो गया, कुछ तो लिमिट भी होनी चाहिए ना. एक्टर्स की लिमिट होती है ना. ಬಹಳಷ್ಟು ಜಗಳ ಆಗೋಗ್ಬಿಟ್ಟಿದೆ, ಅಂದ ಕಾರಣ ಬಹಳಷ್ಟು ಆಗಿದೆ. ಏನೋ ಒಂದು ಲಿಮಿಟ್ ಇರಬೇಕಲ್ಲ, ಪಾತ್ರಧಾರಿಗಳದ್ದು ಒಂದು ಲಿಮಿಟ್ ಇರುತ್ತಲ್ಲ. ये बने बनाया खेल है, इसमें कितने भी एक्टर है, इसमें कम ಜಾಸ್ತಿ ಹೋನಾ ಸರ್. ಇದು ಮಾಡಿರುವಂತ ಒಂದು ಆಟ. ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳು, ಕಡಿಮೆ ಜಾಸ್ತಿ ಅಂತೂ ಆಗೋದೇ ಇಲ್ಲ. जब सब एक्टर स्टेज पर आ जाते फिर उसको वापस जाना है. जो भी एक्टर्स रहे हुए होंगे आते रहेंगे. ಯಾರೆಲ್ಲ ಪಾತ್ರಧಾರಿಗಳು ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಮತ್ತೆ ಅವರು ವಾಪಸ್ ಹೋಗಲೇಬೇಕು. ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಅವರು ಬರ್ತಾನೆ ಇರ್ತಾರೆ. बल कितने भी कंट्रोल आदि करने के लिए माता मारते रहते परंतु कर नहीं सकते. ಕಂಟ್ರೋಲ್ ಮಾಡಕ್ ಎಷ್ಟೋ ತಲೆ ಚೆಚ್ಕೊಂತಾರೆ, ಆದ್ರೆ ಏನು ಮಾಡಕ್ಕಾಗಲ್ಲ. बोलो अब बीके ऐसा बर्थ कंट्रोल कर देते जो बाकी 9 लाख जरूर रहेंगे, फिर सारी आदमशुमारी ही कम हो जाए. ತಿಳಿಸಿ, ನಾವು ಬ್ರಹ್ಮಕುಮಾರ್ ಕುಮಾರಿಯರು ಆ ರೀತಿ ಬರ್ತ್ ಕಂಟ್ರೋಲ್ ಮಾಡ್ತೀವಿ, ಬಾಕಿ 9 ಲಕ್ಷ ಜನ ಮಾತ್ರ ಹೋಗಿ ಉಳಿತಾರೆ. ಬಾಕಿ ಇಡೀ ಜನಸಂಖ್ಯೆ ಸಮಾಪ್ತಿ ಆಗತ್ತೆ. हम आपको सत्य बताते अब स्थापना कर रहे हैं नई दुनिया, नया जाड़ जब जरूर छोटा ही होगा. ನಾವು ತಮಗೆ ಸತ್ಯವನ್ನೇ ತಿಳಿಸಿದ್ವಿ, ಈಗ ಸ್ಥಾಪನೆ ನಡೀತಾ ಇದೆ. ಹೊಸ ಪ್ರಪಂಚ, ಹೊಸ ವೃಕ್ಷ ಸಣ್ಣದಾಗಿರುತ್ತೆ. यहाँ तो ये कंट्रोल कर नहीं सकेंगे क्योंकि तमो प्रधान और होता जाता वृद्धि होती जाती. ಈಗ ಇಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ, ಯಾಕೆಂದರೆ ಇನ್ನೂ ತಮೋ ಪ್ರಧಾನ ಆಗ್ತಾನೇ ಇರುತ್ತೆ, ವೃದ್ಧಿ ಆಗ್ತಾ ಇರ್ತಾರೆ. एक्टर्स वे आने वाले यहाँ ही आकर शरीर धारण करेंगे, इन बातों को कोई समझते. ಪಾತ್ರಧಾರಿಗಳು ಬರ್ತಾ ಇರ್ತಾರೆ, ಇಲ್ಲಿ ಬಂದು ದೇಹವನ್ನ ಧಾರಣೆ ಮಾಡ್ತಾರೆ. ಈ ವಿಷಯಗಳು ಯಾರಿಗೂ ಅರ್ಥ ಆಗಲ್ಲ. शुरूढ़ बुद्धि समझते राजधानी में तो हर प्रकार के पाटधारी होते. सतयुग में जो राजधानी थी वो फिर से स्थापना हो रही है, ट्रांसफर हो जाएंगे. ತಿಳುವಳಿಕೆ ಉಳ್ಳವರು ಅನ್ಕೊಂತಾರೆ ರಾಜಧಾನಿಯಲ್ಲಿ ಎಲ್ಲಾ ಪ್ರಕಾರದ ಪಾತ್ರಧಾರಿಗಳು ಬೇಕು. ಸತ್ಯುಗದಲ್ಲಿ ಏನು ರಾಜಧಾನಿ ಇತ್ತು ಅದು ಮತ್ತೆ ಸ್ಥಾಪನೆ ಆಗ್ತಾ ಇದೆ, ಮತ್ತೆ ಟ್ರಾನ್ಸ್ಫರ್ ಆಗ್ತಿದೆ. तुम अभी तमो प्रधान से सतो प्रधान क्लास में ट्रांसफर होते हो, पुरानी दुनिया से नई दुनिया में जाते. ಈಗ ತಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗ್ತೀರ, ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗ್ತೀರಾ. तुम्हारी पढ़ाई इस दुनिया के लिए नहीं है, ऐसी यूनिवर्सिटी और कोई हो ना सके. ತಮ್ಮ ಒಂದು ವಿದ್ಯೆ ಈ ಪ್ರಪಂಚಕ್ಕೋಸ್ಕರ ಅಲ್ಲ, ಇಂತಹ ವಿಶ್ವವಿದ್ಯಾಲಯ ಮತ್ಯಾರ್ದು ಇರೋದಿಕ್ಕೆ ಸಾಧ್ಯ ಇಲ್ಲ. गॉड फादर ये कहते हम तुमको अमर लोक के लिए पढ़ाते हैं, ये मृत्यु लोक खलास होना है. ಗಾಡ್ ಫಾದರೇ ತಿಳಿಸಿದರೆ ನಾನು ತಮಗೆ ಅಮರ ಲೋಕಕ್ಕೋಸ್ಕರ ಓದಿಸ್ತಾ ಇದ್ದೀನಿ, ಈ ಮೃತ್ಯು ಲೋಕ ಸಮಾಪ್ತಿಯಾಗತ್ತೆ. सतयुग में इन लक्ष्मी नारायण की राजधानी थी, ये स्थापन कैसे हुआ ये किसको पता. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜಧಾನಿ ಇತ್ತು, ಈ ಸ್ಥಾಪನೆ ಯಾವ ರೀತಿ ಆಗತ್ತೆ ಇದು ಸಹ ಯಾರಿಗೂ ಗೊತ್ತಿಲ್ಲ. बाबा हमेशा कहते यहाँ तुम भाषण करते हो तो ये लक्ष्मी नारायण का चित्र जरूर रखो, इसमें डेट भी जरूर लिखी हुई हो. बाबा सदा ತಿಳಿಸ್ತಿರ್ತಾರೆ, ಎಲ್ಲೇ ತಾವು ಭಾಷಣ ಮಾಡಿದಾಗ ಲಕ್ಷ್ಮೀ ನಾರಾಯಣ ಚಿತ್ರವನ್ನ ಖಂಡಿತವಾಗಿ ಅದರಲ್ಲಿ ಡೇಟ್ ಅನ್ನ ಬರೀರಿ. तुम समझा सकते हो नई विश्व की शुरुआत से 1250 वर्ष तक इस डायनास्टी का राज्य था, जैसे कहते हैं ना ಕ್ರಿಶ್ಚಿಯನ್ ಡೈನಾಸ್ಟಿ ಕಾ ರಾಜ್ಯತ. ನೀವು ಇದರ ಬಗ್ಗೆ ತಿಳಿಸಬಹುದು. ಹೊಸ ವಿಶ್ವದ ಆರಂಭದಲ್ಲಿ 1250 ವರ್ಷ ಇವರ ರಾಜಧಾನಿ ಇತ್ತು. ಯಾವ ರೀತಿ ಹೇಳ್ತಾರಲ್ಲ,
ಕ್ರಿಶ್ಚಿಯನ್ ರಾಜಧಾನಿ ಇತ್ತು ಅಂತ. एक दो के पिछाड़ी चलते आते तो जब ये देवता डायनास्टी थी तो दूसरा कोई था ही नहीं. ಒಬ್ಬರು ಇನ್ನೊಬ್ಬರ ಹಿಂದೆ ನಡೀತಾ ಬರ್ತಾರೆ. ಯಾವಾಗ ಈ ದೈವಿ ರಾಜಧಾನಿ ಇತ್ತು ಆವಾಗ ಬೇರೆ ಯಾರೂ ಇರಲಿಲ್ಲ. अब ये फिर ये डायनास्टी स्थापन हो रही है, बाकी सबका विनाश होना है. लड़ाई भी सामने खड़ी. ಈಗ ಈ ದೈವಿ ರಾಜಧಾನಿ ಸ್ಥಾಪನೆ ಆಗ್ತಿದೆ, ಬಾಕಿ ಎಲ್ಲನೂ ವಿನಾಶ ಆಗುತ್ತೆ, ಯುದ್ಧನೂ ಮುಂದೆ ನಿಂತಿದೆ. भागवत आदि इस पर में कहानी लिख दिया है. छोटेपन में ये कहानियां आदि सुनते रहते थे. ಭಾಗವತದಲ್ಲಿ ಇಂಥ ಅನೇಕ ಕಥೆಗಳನ್ನ ಬರೆದಿದ್ದಾರೆ. ಬಾಲ್ಯದಲ್ಲಿ ಇಂಥ ಕಥೆಗಳನ್ನ ಕೇಳ್ತಾ ಇದ್ದೆ. अभी तुम जानते हो ये राजाई कैसे स्थापन होती, जरूर बाबा ने राजयोग सिखाया. ಈಗ ನಿಮಗೆ ಗೊತ್ತಾಗಿದೆ ಈ ರಾಜಧಾನಿ ಯಾವ ರೀತಿ ಸ್ಥಾಪನೆ ಆಗುತ್ತೆ. ಖಂಡಿತವಾಗಿ ಬಾಬುರೇ ರಾಜಯೋಗವನ್ನ ಕಲಿಸ್ಕೊಟ್ಟಿದ್ರು. जो पास होते वो विजय माला का दाना बनते और कोई इस माला को जानते नहीं, तुम ही जानते. ಯಾರು ಪಾಸ್ ಆಗ್ತಾರೆ ಅವರೇ ವಿಜಯ ಮಾಲೆಯ ಮಣಿ ಆಗ್ತಾರೆ. ಬೇರೆ ಯಾರಿಗೂ ಈ ಮಾಲೆಯ ಬಗ್ಗೆ ಅರಿವಿಲ್ಲ, ತಮಗೆ ಗೊತ್ತಿದೆ. तुम्हारा प्रवृत्ति मार्ग है, ऊपर बाबा खड़ा है, उसको अपना शरीर है नहीं. ನಿಮ್ಮದು ಪ್ರವೃತ್ತಿ ಮಾರ್ಗ ಆಗಿದೆ, ಮೇಲೆ ಬಾಬಾ ನಿಂತಿದ್ದಾರೆ, ಅವರಿಗೆ ತಮ್ಮದೇ ಆದ ದೇಹ ಇಲ್ಲ. फिर ब्रह्मा सरस्वती सो लक्ष्मी नारायण पहले चाहिए बा फिर जोड़ा. ನಂತರ ಬ್ರಹ್ಮ ಸರಸ್ವತಿ ಮತ್ತೆ ಲಕ್ಷ್ಮೀ ನಾರಾಯಣ, ಮೊದಲು ಬೇಕು ತಂದೆ, ನಂತರ ಜೋಡಿ. रुद्राक्ष के दाने होते, नेपाल में एक वृक्ष है जहां से ये रुद्राक्ष के दाने आते, उसमें सच्चे भी होते. ರುದ್ರಾಕ್ಷಿಯ ಮಣಿಗಳು ಇರ್ತವೆ. ನೇಪಾಳದಲ್ಲಿ ಒಂದು ವೃಕ್ಷ ಇದೆ, ಅಲ್ಲಿಂದ ರುದ್ರಾಕ್ಷದ ಮಣಿಗಳು ಬರುತ್ತೆ, ಅದರಲ್ಲೂ ಸತ್ಯವಾಗಿರೋದು ಇರುತ್ತೆ. जितना छोटे उतना दाम बहुत. अभी तुम अर्थ को समझ गए हो ना. ಆ ಮಣಿ ಎಷ್ಟು ಸಣ್ಣದಾಗಿರುತ್ತೆ ಅಷ್ಟು ಬೆಲೆ ಜಾಸ್ತಿ. ಈಗ ತಾವು ಅರ್ಥವನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ये विष्णु की विजय माला अथवा रुद्र माला बनती, वो लोग तो सिर्फ माला फेरते फेरते राम राम कहते रहेंगे, अर्थ कुछ भी. ವಿಷ್ಣು ಅಥವಾ ವಿಜಯ ಮಾಲೆ ವೃಂದ ಮಾಲೆ ತಯಾರಾಗುತ್ತೆ. ಅವರಂತೂ ಮಾಲೆಯನ್ನ ತಿರುಗಿಸ್ತಾ ಇರ್ತಾರೆ, ರಾಮ್ ರಾಮ್ ಅಂತಿರ್ತಾರೆ, ಅರ್ಥ ಅಂತೂ ಗೊತ್ತಿಲ್ಲ. माला का जप करते यहाँ तो बाबा कहते मुझे याद करो, ये है ಅಜಪಾ ಜಪ. ಮಾಲೆಯ ಜಪವನ್ನ ಮಾಡ್ತಾರೆ, ಇಲ್ಲಿ ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ, ಇದೇ ಅಜಪಾ ಜಪ ಆಗಿದೆ. ಮುಖ से कुछ बोलना नहीं, गीत भी स्थूल हो जाता है ना. ಬಾಯಿಂದ ಏನು ಹೇಳಕ್ ಹೋಗ್ಬೇಡಿ, ಹಾಡು ಸಹ ಸ್ಥೂಲದಲ್ಲಿ ಆಗ್ಬಿಡತ್ತಲ್ಲ. बच्चों को सिर्फ बाबा को याद करना, नहीं तो फिर गीत आदि याद आते रहे. ಮಕ್ಕಳು ತಂದೆಯನ್ನ ಮಾತ್ರ ನೆನಪು ಮಾಡಬೇಕು, ಇಲ್ಲ ಅಂದ್ರೆ ಹಾಡೇ ನೆನಪು ಬರ್ತಾ ಇರುತ್ತೆ. यहाँ मूल बात है याद की तुमको आवाज से परे जाना है. ಇಲ್ಲಿ ಮುಖ್ಯವಾದದ್ದು ನೆನಪು, ತಾವಂತೂ ಶಬ್ದದಿಂದ ಅತೀತ ಹೋಗ್ಬೇಕಲ್ಲ. बाबा का डायरेक्शन ही है मन मनावो, बाप तोड़े ही कहते गीत गावो ರೆಡಿ ಮಾಡು. ತಂದೆಯ ಡೈರೆಕ್ಷನ್ ಆಗಿದೆ ಮನ್ಮನಾಭವ. ತಂದೆ ಯಾವತ್ತಾದ್ರೂ ಈ ರೀತಿ ಹೇಳಿದ್ರ ಹಾಡಾಡಿ ಅಥವಾ ಕಿರ್ಚ್ತಾ ಇರಿ. मेरी महिमा गायन करने की भी दरकार नहीं, ये तो तुम जानते हो वो ज्ञान का सागर सुख का सागर है. ನನ್ನ ಮಹಿಮೆಯ ಗಾಯನ ಮಾಡುವ ಅವಶ್ಯಕತೆನೂ ಇಲ್ಲ, ಇದಂತೂ ತಮಗೆ ಗೊತ್ತಿದೆ, ನಾನು ಜ್ಞಾನ ಸಾಗರ ಸುಖದ ಸಾಗರ ಆಗಿದೆ. मनुष्य नहीं जानते, ऐसे ही नाम रख दिए, तुम्हारे सिवाय और कोई भी नहीं जानते. ಮನುಷ್ಯನಿಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆಯೇ ಹೆಸರನ್ನ ಇಟ್ಬಿಟ್ಟಿದ್ದಾರೆ, ತಾವು ಬಿಟ್ಟು ಮೆತ್ತೆ ಯಾರಿಗೂ ಗೊತ್ತಿಲ್ಲ. बाबा ही आकर अपना नाम रूप आदि बताते, मैं कौन हूँ, तुम्हारा आत्मा कैसे है, तुम बहुत मेहनत करते हो पाठ बचा. ಬಾಬೋರೇ ಬಂದು ತಮ್ಮ ಹೆಸರನ್ನ ತಿಳಿಸ್ತಾರೆ, ನಾನು ಯಾರು, ನನ್ನ ಆತ್ಮ ಹೆಂಗಿದೆ ಅಂತ. ನೀವು ಶ್ರಮ ಮಾಡ್ತೀರಾ, ಪಾತ್ರವನ್ನ ಅಭಿನಯ ಮಾಡ್ತೀರಾ. आधा कल भक्ति की
मैं तो ऐसे पाठ में आता नहीं, मैं दुख सुख से न्यारा हूं. ಅರ್ಧ ಕಲ್ಪ ಶ್ರಮ ಮಾಡಿದಿರ, ಈ ರೀತಿ ಪಾತ್ರದಲ್ಲಿ ನಾನು ಬರೋದಿಲ್ಲ, ನಾನು ಸುಖ ದುಃಖದಿಂದ ಅತೀತನಾಗಿದ್ದೀನಿ. तुम दुख भोगते हो फिर तुम ही सुख भोगते हो, सतयुग में तुम्हारा पाठ मेरे से भी ऊंचा है. ತಾವು ದುಃಖವನ್ನು ಅನುಭವಿಸ್ತೀರಾ ಮತ್ತೆ ಸುಖವನ್ನು ಅನುಭವಿಸ್ತೀರಾ ಸತ್ಯುಗದಲ್ಲಿ. ನನ್ನ ಪಾತ್ರ ನಿಮ್ಮದಕ್ಕಿಂತ ಶ್ರೇಷ್ಠ ಆಗಿದೆ. मैं तो आधा कल वहां ही आराम से बैठा रहता हूँ, वानप्रस्थ में तुम मुझे पुकारने आते हो. ನಾನಂತೂ ಅರ್ಧ ಕಲ್ಪಾಲೆ ಆರಾಮ ಕೂತಿರ್ತೀನಿ, ವಾನಪ್ರಸ್ಥದಲ್ಲಿ ನೀವು ಕರಿತೀರಾ, ನಾನು ಬರ್ತೀನಿ. ऐसे नहीं मैं वहां बैठे तुम्हारी पुकार सुनता हूँ, मेरा पार्टी इस समय का है. ಆ ರೀತಿಯೂ ಅಲ್ಲ, ನಾನು ಅಲ್ಲಿ ಕುತ್ಕೊಂಡು ನಿಮ್ಮ ಕೂಗನ್ನ ಕೇಳ್ತೀನಿ ಅಂತ. ನನ್ನ ಪಾತ್ರ ಈ ಸಮಯದಲ್ಲಿ ಇರುತ್ತೆ. ड्रामा के पार्ट को मैं जानता हूँ, अब ड्रामा पूरा हुआ, मुझे जाकर पतित को पावन बनाने का पार्ट बजाना और कोई बात है नहीं. ಡ್ರಾಮಾ ಪಾರ್ಟು ನನಗೆ ಗೊತ್ತಿದೆ. ಈಗ ಡ್ರಾಮಾ ಪೂರ್ತಿ ಆಯಿತು, ನನಗೆ ಗೊತ್ತಿದೆ. ಪತಿತರನ್ನ ಪಾವನ ಮಾಡುವ ಪಾತ್ರವನ್ನ ಅಭಿನಯ ಮಾಡ್ತೀನಿ, ಮತ್ತೆ ಯಾವುದೇ ಮಾತು ಇಲ್ಲ. मनुष्य समझते परमात्मा सर्वशक्तिवान है, अंतर्यामी है, सबके अंदर क्या क्या चलता वो जानते. ಮನುಷ್ಯರು ಅನ್ಕೊಂತಾರೆ ಪರಮಾತ್ಮ ಸರ್ವಶಕ್ತಿವಂತ ಆಗಿದ್ದಾನೆ, ಅಂತರ್ಯಾಮಿ ಆಗಿದ್ದಾನೆ, ಎಲ್ಲರ ಆಂತರ್ಯದಲ್ಲಿ ಏನೇನ್ ನಡೆಯುತ್ತೆ ಅವರಿಗೆ ಗೊತ್ತಿದೆ ಅಂತ. बाबा कहते ऐसे नहीं, तुम जब बिल्कुल तमो प्रधान बन जाते हो तब एक्यूरेट टाइम पर मुझे आना पड़ता है. ತಂದೆ ಅಂತಾರೆ ಆ ರೀತಿ ಅಲ್ಲ. ಯಾವಾಗ ತಾವು ಬಿಲ್ಕುಲ್ ತಮೋ ಪ್ರಧಾನ ಆಗ್ಬಿಡ್ತೀರಾ ಆ ಸರಿಯಾದ ಸಮಯದಲ್ಲಿ ನನಗೆ ಬರಬೇಕಾಗತ್ತೆ. साधारण तन में आता हूँ, तुम बच्चों को आकर दुख से छुड़ाता हूँ. एक धर्म की स्थापना ब्रह्मा द्वारा, अनेक धर्म का विनाश शंकर द्वारा. आहाकार के बाद जय जयकार हो जाएगा. ಯಾವಾಗ ತಾವು ಬಿಲ್ಕುಲ್ ತಮೋ ಪ್ರಧಾನ ಆಗ್ತೀರಾ ಆಗ ಸರಿಯಾದ ಸಮಯದಲ್ಲಿ ನನಗೆ ಬರಬೇಕಾಗುತ್ತೆ. ಸಾಧಾರಣ ದೇಹದಲ್ಲೇ ಬರ್ತೀನಿ. ಮಕ್ಕಳನ್ನ ದುಃಖದಿಂದ ಬಿಡುಗಡೆ ಮಾಡ್ತೀನಿ. ಒಂದು ಧರ್ಮದ ಸ್ಥಾಪನೆ ಬ್ರಹ್ಮನ ಮುಖಾಂತರ, ಅನೇಕ ಧರ್ಮದ ವಿನಾಶ ಶಂಕರನ ಮುಖಾಂತರ. ಆಹಾಕಾರದ ನಂತರ ಜಯ ಜಯಕಾರ ಆಗುತ್ತೆ. ಕಿತನಾ ಆಹಾಕಾರ ಹೋನಾ ಹೈ, ಆಪತ್ತೆ ತೋ मरते रहेंगे, ನ್ಯಾಚುರಲ್ ಕೆಲಾಮಿಟೀಸ್ की भी बहुत मदद करती है. ಎಷ್ಟೊಂದು ಆಹಾಕಾರ ಆಗತ್ತೆ, ಪರಿಸ್ಥಿತಿಗಳಲ್ಲಿ ಸಾಯ್ತಾ ಇರ್ತಾರೆ, ಪ್ರಕೃತಿಯ ವಿಕೋಪನೂ ಆಗತ್ತೆ, ಎಷ್ಟೊಂದು ಸಹಯೋಗ ಸಿಗುತ್ತೆ. नहीं तो मनुष्य रोगी दुखी हो जाए. बाबा कहते बच्चे दुखी ना पड़े रहे, इसलिए नेचुरल कैलामिटीज भी ऐसी जोर से आती जो सबको खत्म कर. ಇಲ್ಲ ಅಂದರೆ ಮನುಷ್ಯ ಬಹಳಷ್ಟು ರೋಗಿ ದುಃಖಿಯಾಗಿರ್ತಾನೆ. ಬಾಬಾ ಅಂತಾರೆ ಮಕ್ಕಳೇ ದುಃಖಿ ಆಗ್ಬಾರ್ದು, ಅದಕ್ಕೋಸ್ಕರ ಪ್ರಕೃತಿಯ ವಿಕೋಪನು ಆ ರೀತಿ ಜೋರಾಗಿ ಬರುತ್ತೆ, ಎಲ್ಲರೂ ಸಮಾಪ್ತಿ ಆಗ್ಬಿಡ್ತಾರೆ. बॉम्ब्स तो कुछ भी नहीं, नेचुरल कैलामिटीज बहुत मदद करती, अर्थक्वेक में ढेर खत्म हो जाते. ಪ್ರಕೃತಿಯ ವಿಕೋಪ ಏನೂ ಇಲ್ಲ, ಬಾಂಬ್ಸ್ ಅಂತೂ ಏನೂ ಇಲ್ಲ, ಪ್ರಕೃತಿಯ ವಿಕೋಪದಲ್ಲಿ ಬಹಳಷ್ಟು ಸಹಯೋಗ ಸಿಗತ್ತೆ. ಭೂಕಂಪ ಆದಾಗ ಎಷ್ಟು ಜನ ಸಮಾಪ್ತಿ ಆಗ್ತಾರಲ್ಲ. पानी का 1-2 घंटा आया और खत्म, समुद्र भी बहुत उछल खाएगा, धरती तो हप करेगा, 100 फुट पानी उछल खाए तो क्या कर देगा. ये है आहाकार की सेवा. ನೀರು 1 ಗಂಟೆ ಬರುತ್ತೆ, ಎಲ್ಲ ಸಮಾಪ್ತಿ ಮಾಡುತ್ತೆ. ಸಮುದ್ರನು ಹುಕ್ಕತ್ತೆ, ಎಗರುತ್ತೆ, ಭೂಮಿ ಎಲ್ಲವನ್ನ ತನ್ನ ಹೊಟ್ಟೆಯಲ್ಲಿ ತಗೊಂಡ್ಬಿಡತ್ತೆ. 100 ಫೀಟ್ ಅಷ್ಟು ಮೇಲೆ ಎಗರ್ದಾಗ ಏನ್ ಮಾಡಕ್ ಸಾಧ್ಯ? ಇದು ಆಹಾಕಾರದ ದೃಶ್ಯ ಆಗಿದೆ. ऐसे सीन देखने के लिए हिम्मत चाहिए, मेहनत भी करनी है, निर्भय भी बनना है. ಇಂತಹ ದೃಶ್ಯವನ್ನ ನೋಡೋದಕ್ಕೆ ಧೈರ್ಯನೂ ಬೇಕು, ಶ್ರಮನೂ ಮಾಡಬೇಕು, ನಿರ್ಭಯವಾಗೂ ಇರಬೇಕು. तो बच्चों के अहंकार बिल्कुल नहीं होनी चाहिए, देही अभिमानी बनो. देही अभिमानी रहने वाले बड़े मीठे होते हैं. ತಮ್ಮ ಮಕ್ಕಳಲ್ಲಿ ಅಹಂಕಾರ ಬಿಲ್ಕುಲ್ ಇರಬಾರ್ದಾಗಿದೆ, ದೇಹಿ ಅಭಿಮಾನಿ ಆಗಿರಿ.
ದೇಹಿ ಅಭಿಮಾನಿಯಾಗಿರೋರು ಬಹಳ ಮಧುರವಾಗಿ ಇರ್ತಾರೆ. बाबा कहते मैं तो हूँ निराकार और विचित्र, यहाँ आता हूँ सर्विस करने के लिए. ತಂದೆ ಅಂತಾರೆ ನಾನಂತೂ ನಿರಾಕಾರ ಮತ್ತೆ ವಿಚಿತ್ರ ಆಗಿದ್ದೀನಿ, ಇಲ್ಲಿ ಬರ್ತೀನಿ ಸೇವೆ ಮಾಡಕ್ಕೋಸ್ಕರ. हमारी बड़ाई देखो कितना करते, ज्ञान का सागर ये बाबा. और फिर कहते हैं पति दुनिया में आओ. ನನ್ನ ದೊಡ್ಡಸ್ತಿಕೆ ನೋಡಿ ಎಷ್ಟೊಂದು ಮಾಡ್ತಾರೆ, ಜ್ಞಾನ ಸಾಗರ. ಏ ತಂದೆ ಮತ್ತೆ ಅಂತಾರೆ ಪತಿತ ಪ್ರಪಂಚದಲ್ಲಿ ಬನ್ನಿ. तुम निमंत्रण तो बड़ा अच्छा देते हो, ऐसा भी नहीं कहते स्वर्ग में आकर सुख तो देखो. ನೀವು ನಿಮಂತ್ರಣ ಅಂತೂ ಬಹಳ ಚೆನ್ನಾಗಿ ಕೊಡ್ತೀರಾ, ಈ ರೀತಿ ಎಂದು ಹೇಳೋದಿಲ್ಲ, ಸ್ವರ್ಗದಲ್ಲಿ ಬಂದು ಸುಖವನ್ನ ನೋಡಿ. कहते हैं ए पतित पावन, हम पतित है, हमको पावन बनाने आओ, निमंत्रण देखो कैसे. ಅಂತೀರಾ ಪತಿತ ಪಾವನ, ನಾವು ಪತಿತರಾಗಿದ್ದೀವಿ, ನಮ್ಮನ್ನ ಪಾವನ ಮಾಡಕ್ ಬನ್ನಿ, ನಿಮಂತ್ರಣ ನೋಡಿ ಯಾವ ರೀತಿ ಕೊಡ್ತೀರ. एकदम तमो प्रधान पति दुनिया और फिर पति शरीर में बुलाते हो. बड़ा अच्छा निमंत्रण देते भारतवासी, ड्रामा में राज ही ऐसा है. एकदम तमो प्रधाನ ಪತಿತ ಪ್ರಪಂಚ ಮತ್ತೆ ಪತಿತ ದೇಹದಲ್ಲಿ ಕರಿತೀರ. ಬಹಳ ಚೆನ್ನಾಗಿ ನಿಮಂತ್ರಣವನ್ನ ಕೊಡ್ತೀರಾ. ಏ ಭಾರತವಾಸಿ, ಡ್ರಾಮಾದಲ್ಲಿ ರಹಸ್ಯ ನೋಡಿ ಹೆಂಗಿದೆ. इनको भी थोड़े ही पता था मेरा बहुत जन्म के अंत का जन्म है, बाबा ने प्रवेश किया तब बताते. ಇವ್ರಿಗೇನ್ ಗೊತ್ತಿತ್ತು, ಅನೇಕ ಜನ್ಮಗಳ ಅಂತ್ಯದ ಇದು ಜನ್ಮ ಆಗಿದೆ. ಬಾಬಾ ಪ್ರವೇಶ ಮಾಡಿದ್ರು ಮತ್ತೆ ತಿಳಿಸಿದ್ರು. बाबा ने अनेक बात का राज समझाया, ब्रह्मा को पत्नी बनना है. ಬಾಬಾ ಪ್ರತಿಯೊಂದು ಮಾತಿನ ರಹಸ್ಯವನ್ನ ತಿಳಿಸಿದ್ರು. ಬ್ರಹ್ಮನೇ ಪತ್ನಿ ಆಗಬೇಕಾಗಿತ್ತಲ್ಲ. बाबा खुद कहते मेरी ये वन्नी है, मैं इनमें प्रवेश कर इन द्वारा तुमको अपना बनाता हूं. ತಂದೆ ಸ್ವಯಂ ಅಂತಾರೆ, ಇವರು ನನ್ನ ಪತ್ನಿ, ನಾನು ಇವರಲ್ಲಿ ಪ್ರವೇಶ ಆಗಿ ಇವರ ಮುಖಾಂತರ ತಮ್ಮನ್ನ ನನ್ನವರಾಗಿ ಮಾಡ್ಕೊಳ್ತೀನಿ. ये सच्चे सच्चे बड़ी माँ हो गई और ये अडॉप्टेड माँ ठहरी, माँ बाप तुम इनको कह सकते. ಇವರು ಸತ್ಯವಾದಂತ ದೊಡ್ಡ ತಾಯಿ ಆಗ್ಬಿಟ್ರು. ದತ್ತು ತಕೊಂಡು ಅವರು ತಾಯಿ ಆದ್ರಲ್ಲ, ತಾಯಿ ತಂದೆ ಇವರಿಗೆ ಹೇಳ. ಶಿವ ಬಾಬಾ को सिर्फ फादर ही कहेंगे, ये है ब्रह्मा बाबा गुप्त मम्मा है. ಶಿವ ಬಾಬಾವರಂತೂ ತಂದೆನೇ ಆಗಿದ್ದಾರೆ, ಈ ಬ್ರಹ್ಮ ಬಾಬಾ ಇವರಿಗೆ ಗುಪ್ತವಾದ ತಾಯಿ ಅಂತ ಹೇಳ್ಬೋದು. ब्रह्मा है माँ परंतु तन पुरुष का है, ये तो संभाल नहीं सकेंगे, इसलिए अडॉप्ट किया बच्ची को. ಬ್ರಹ್ಮ ತಾಯಿ ಆದರೆ ಪುರುಷನ ದೇಹ ಅಲ್ವಾ, ಇವರು ಸಂಭಾಲನೆ ಮಾಡಕ್ಕಾಗಲ್ಲ, ಅದಕ್ಕೆ ಈ ಮಗುವನ್ನ ದತ್ತು ತಗೊಂಡಿದ್ದಾರೆ. नाम रख दिया मातेश्वरी, हेड हो गई ड्रामा अनुसार है ही एक सरस्वती. ಹೆಸರಾಯಿತು ಮಾತೇಶ್ವರಿ, ಹೆಡ್ ಆದ್ರಲ್ಲ, ಡ್ರಾಮಾ ಅನುಸಾರ ಒಬ್ಬರೇ ಸರಸ್ವತಿ. बाकी दुर्गा काली आदि सब अनेक नाम है, माँ बाप तो एक ही होते हैं ना, तुम सब हो बच्चे. ಮಿಕ್ಕಿದವರೆಲ್ಲ ದುರ್ಗಾ ಕಾಳಿ ಅನೇಕ ಜನ ಇದ್ದಾರೆ, ಅನೇಕ ಹೆಸರಿದೆ, ತಾಯಿ ತಂದೆ ಒಬ್ಬರೇ, ತಾವೆಲ್ಲ ಮಕ್ಕಳಾಗಿದ್ದೀರಿ. गायन में है ब्रह्मा की बेटी सरस्वती, तुम ब्रह्म कुमार कुमारी हो, तुम्हारे ऊपर नाम बहुत है. ಗಾಯನನು ಇದೆ, ಬ್ರಹ್ಮನ ಪುತ್ರಿ ಸರಸ್ವತಿ ಅಂತ, ತಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿ ಆಗಿದ್ದೀರ, ನಿಮ್ಮ ಮೇಲೆ ಅನೇಕ ಹೆಸರಿದೆ. ये सब बातें तुम्हारे में भी नंबरवार समझेंगे, पढ़ाई में भी नंबरवार तो होते हैं ना, एक ना मिले दूसरे से. ಈ ಎಲ್ಲಾ ಮಾತುಗಳು ನಿಮ್ಮನ್ನು ನಂಬರ್ವಾರ್ ತಿಳ್ಕೊಂತಾರೆ, ವಿದ್ಯೆಯಲ್ಲೂ ನಂಬರ್ವಾರ್ ಇರ್ತಾರೆ, ಒಬ್ಬರು ಇನ್ನೊಬ್ಬರ ಜೊತೆ ಮಿಲನ ಆಗಲ್ಲ. ये राजधानी स्थापन हो रही, ये बना बनाया ड्रामा, इसको विस्तार से समझना, बहुत ढेर पॉइंट्स है. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಇದು ಮಾಡಿರುವಂತಹ ಡ್ರಾಮಾ, ಇದರ ವಿಸ್ತಾರವನ್ನ ತಿಳ್ಕೋಬೇಕು, ಅನೇಕ ಪಾಯಿಂಟ್ಸ್ ಇದೆ. बैरिस्टरी पढ़ते हैं फिर उसमें भी नंबरवार होते, कोई बैरिस्टर तो 2-3 लाख कमाते, कोई देखो कपड़े भी फटे हुए पहनते, इसमें भी ऐसे हैं. ಲಾಯರ್ ಓದ್ತಾರೆ ಮತ್ತೆ ಅದರಲ್ಲೂ ನಂಬರ್ವಾರ್ ಇರ್ತಾರೆ. ಕೆಲವರಿಗೆ 2-3 ಲಕ್ಷ ಸಂಪಾದನೆ ಆದ್ರೆ
ಕೆಲವರಿಗೆ ಕಿತ್ತೋಗಿರುವಂತ ಕೋಟ್ ಇರುತ್ತೆ, ಇಲ್ಲೂ ಸಹ ಅದೇ ರೀತಿ. तो बच्चों को समझाया गया कि इंटरनेशनल रोला है, अभी तुम समझाते हो कि सब बेफिक्र रहो, लड़ाई तो जरूर लगना है. ಈಗ ಮಕ್ಕಳಿಗೆ ತಿಳಿಸಲಾಗಿದೆ, ಇಡೀ ವಿಶ್ವದ ಮಾತಾಗಿದೆ, ನೀವು ತಿಳಿಸಿ, ನೀವೆಲ್ಲ ನಿಶ್ಚಿಂತರಾಗಿರಿ, ಯುದ್ಧ ಅಂತೂ ಆಗಲೇಬೇಕು. तुम ढिंडोरा पिटाते हो कि नई राजधानी फिर से स्थापना हो रही, अनेक धर्म का विनाश होना है, कितना क्लियर. ತಾವೇ ಡಿಂಡೋರ ಓಡಿಸ್ತೀರ, ಹೊಸ ದೈವಿ ರಾಜಧಾನಿಯ ಸ್ಥಾಪನೆ ಆಗ್ತಿದೆ, ಅನೇಕ ಧರ್ಮಗಳ ವಿನಾಶ ಆಗಿದೆ. कितना क्लियर है, प्रजापिता ब्रह्मा से ये प्रजा रची हुई है, कहते हैं ये है मेरी मुख ವಂಶಾವಳಿ. ಎಷ್ಟು ಕ್ಲಿಯರ್ ಆಗಿದೆ, ಪ್ರಜಾಪಿತ ಬ್ರಹ್ಮನಿಂದ ಈ ಪ್ರಜೆಗಳನ್ನ ರಚಿಸಲಾಗಿದೆ ಅಂತಾರೆ, ಇವರು ನನ್ನ ಮುಖ ವಂಶಾವಳಿ. तुम मुख वंशावली ब्राह्मण हो, वो कुक वंशावली ब्राह्मण है, ये पूजारी और तुम अभी पूज्य बन रहे. ನೀವು ಮುಖ ವಂಶಾವಳಿ, ಅವರು ದೈಹಿಕ ವಂಶಾವಳಿ ಬ್ರಾಹ್ಮಣ, ಅವರಾಗಿದ್ದರೆ ಪೂಜಾರಿ, ಈಗ ತಾವು ಪೂಜ್ಯರಾಗ್ತಾ ಇದ್ದೀರಿ. तुम जानते हो हम सो देवता पूज्य बन रहे हैं, तुम्हारे ऊपर अभी लाइट का ताज नहीं है. ಈಗ ನಿಮಗೆ ಅರಿವಾಗಿದೆ, ನಾವೇ ದೇವತೆಗಳು ಪೂಜ್ಯರಾಗ್ತಾ ಇದ್ದೀವಿ, ನಮ್ಮ ಮೇಲೆ ಪ್ರಕಾಶದ ಕಿರೀಟ ಇಲ್ಲ. तुम्हारी आत्मा जब पवित्र होंगी तब ये शरीर छोड़ेंगी, ये शरीर पर तुमको लाइट का ताज नहीं दे सकते, शोभेगा नहीं. ನಿಮ್ಮ ಆತ್ಮ ಯಾವಾಗ ಪವಿತ್ರ ಆಗತ್ತೆ, ಆಗ ಈ ದೇಹ ಬಿಟ್ಬಿಡತ್ತೆ. ಈ ದೇಹದ ಮೇಲೆ ತಮಗೆ ಬೆಳಕಿನ ಕಿರೀಟವನ್ನ ಕೊಡಕ್ ಸಾಧ್ಯ ಇಲ್ಲ, ಶೋಭಿಸೋದು ಇಲ್ಲ. ಈ समय तुम हो गए गायन लायक, इस समय कोई की भी आत्मा पवित्र नहीं, इसलिए किसी के ऊपर भी इस समय लाइट नहीं होनी चाहिए. ಈ ಸಮಯದಲ್ಲಿ ತಾವು ಗಾಯನ ಯೋಗ್ಯರಾಗಿದ್ದಾರೆ. ಈ ಸಮಯದಲ್ಲಿ ಯಾರ ಆತ್ಮನು ಪವಿತ್ರ ಆಗಿಲ್ಲ, ಅದಕ್ಕೆ ಯಾರ ಮೇಲೇನೂ ಈ ಸಮಯದಲ್ಲಿ ಬೆಳಕನ್ನ ತೋರಿಸೋದಿಕ್ಕೆ ಸಾಧ್ಯ ಇಲ್ಲ. लाइट सतयुग में होती, 2 कला कम होने वालों को भी ये लाइट नहीं देनी चाहिए. ಬೆಳಕು ಸತ್ಯುಗದಲ್ಲಿ ಇರುತ್ತೆ, 2 ಕಲೆ ಕಡಿಮೆ ಆದವರಿಗೂ ಸಹ ಬೆಳಕನ್ನ ತೋರಿಸುವಂಗಿಲ್ಲ. ಅಚ್ಚ मीठे मीठे सिक्किलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सारा, अपनी स्थिति ऐसे अचल और निर्भय बनानी है जो अंतिम विनाश की सीन को देख सके. मेहनत करनी है देही अभिमानी बनने की. ನಿಮ್ಮ ಸ್ಥಿತಿಯನ್ನ ಈ ರೀತಿ ಅಚಲ ಮತ್ತೆ ನಿರ್ಭಯವಾಗಿ ಇಟ್ಕೋಬೇಕು, ಈ ಅಂತಿಮ ವಿನಾಶದ ದೃಶ್ಯವನ್ನ ನೋಡಕ್ಕೋಸ್ಕರ ಶ್ರಮವನ್ನ ಮಾಡಿ ಆತ್ಮ ಅಭಿಮಾನಿ ಆಗಕ್ಕೋಸ್ಕರ. ಎರಡನೇದು, नई दुनिया में उच्च पद पाने के लिए पढ़ाई पर पूरा पूरा ध्यान देना, पास होकर विजय माला का धाना बनना. ಹೊಸ ರಾಜಧಾನಿಯಲ್ಲಿ ಉನ್ನತವಾದ ಪದವಿಯನ್ನ ಪಡೆಯಕ್ಕೋಸ್ಕರ ವಿದ್ಯೆಯ ಮೇಲೆ ಸಂಪೂರ್ಣ ಗಮನವನ್ನ ಕೊಡಿ, ಪಾಸ್ ಆಗಿ ವಿಜಯಮಾನದ ಮಣಿಯಾಗಿ. ವರದಾನ, सदा भगवान और भाग्य की स्मृति में रहने वाले सर्वश्रेष्ठ भाग्यवान भव. ಸದಾ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿ ಇದ್ದು ಸರ್ವಶ್ರೇಷ್ಠ ಭಾಗ್ಯವಾನ್ ಭವ. संगम पर चैतन्य स्वरूप में भगवान बच्चों की सेवा कर रहे. भक्ति मार्ग में सब भगवान की सेवा करते, लेकिन यहाँ चैतन्य ठाकुरों की सेवा स्वयं भगवान करते. ಸಂಗಮದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಭಗವಂತ ಮಕ್ಕಳ ಸೇವೆಯನ್ನ ಮಾಡ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತನ ಸೇವೆಯನ್ನ ಮಾಡ್ತಾರೆ, ಆದರೆ ಇಲ್ಲಿ ಚೈತನ್ಯ ಮೂರ್ತಿಗಳ ಸೇವೆಯನ್ನ ಸ್ವಯಂ ಭಗವಂತನೇ ಮಾಡ್ತಿದ್ದಾರೆ. अमृत वेले उठाते भोग लगाते सुलाते, रिकॉर्ड पर सोना व रिकॉर्ड पर उठाते हैं, ऐसे लाडले व सर्व श्रेष्ठ भाग्यवान हम ब्राह्मण हैं.
इसी भाग्य की खुशी में सदा जोड़ते रहो. ಅಮೃತ ವೇಳೆ ಎದ್ದೇಳಿಸ್ತಾರೆ, ಭೋಗವನ್ನ ಇಡ್ತಾರೆ, ಮಲಗಿಸ್ತಾರೆ, ರೆಕಾರ್ಡ್ ಅಲ್ಲಿ ಮಲಗಿಸ್ತಾರೆ, ಗೌರವದಿಂದ ಎದ್ದೇಳಿಸ್ತಾರೆ. ನನ್ನ ಮುದ್ದು ಮಕ್ಕಳೇ ಅಂತ. ಸರ್ವಶ್ರೇಷ್ಠ ಬ್ರಾಹ್ಮಣ, ನಾವು ಬ್ರಾಹ್ಮಣರು ಈ ಒಂದು ಭಾಗ್ಯದ ಖುಷಿಯ ಉಯ್ಯಾಲೆಯಲ್ಲಿ ಸದಾ ತೂಗ್ತಾ ಇದೆ. सिर्फ बाप के लाडले बनो, माया के नहीं. जो माया के लाडले बनते वो बहुत लड़कोड़ करते. ತಂದೆಗೆ ಮುದ್ದು ಮಕ್ಕಳಾಗಿ ಮಾಯಿಗಾಗಬೇಕು. ಯಾರು ಮಾಯಿಗೆ ಮುದ್ದು ಆಗ್ತಾರೆ ಅವರು ತುಂಟಸ್ತಿಕೆಯನ್ನ ಮಾಡ್ತಾರೆ. ಸ್ಲೋಗನ್: अपने अर्शित मुख चेहरे से सर्व प्राप्तियों की अनुभूति कराना सच्ची सेवा है. ತಮ್ಮ ಅರ್ಷಿತ ಮುಖದಿಂದ ಸರ್ವ ಪ್ರಾಪ್ತಿಗಳ ಅನುಭೂತಿಯನ್ನ ಮಾಡಿಸೋದೇ ಸತ್ಯವಾದ ಸೇವೆಯಾಗಿದೆ. ಅವ್ಯಕ್ತ ಇಶಾರೆ: ಅಶರೀರಿ ವ ವಿದೇಹಿ ಸ್ಥಿತಿ ಕಾ ಅಭ್ಯಾಸ ಬಡೋ. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನ ಬೆಳೆಸಿ. ಅಶರೀರಿ ಬನ್ನ ಅರ್ಥಾತ್ ಆವಾಜ ಸೆ ಪರೆ ಜಾನ. ಶರೀರ है तो आवाज है ना. ಅಶರೀರಿ ಆಗೋದು ಅಂದ್ರೆ ಶಬ್ದದಿಂದ ಅತೀತರಾಗೋದು. ಶರೀರ ಇದ್ದರೆ ಶಬ್ದ ಅಲ್ವಾ. शरीर से परे हो जाओ तो साइलेंस. एक सेकेंड में सर्विस के संकल्प में आए, एक सेकेंड में संकल्प से परे स्वरूप में स्थित हो जाए. ಶರೀರದಿಂದ ಅತೀತರಾದಾಗ ನಿಶಬ್ದ. ಒಂದು ಸೆಕೆಂಡ್ ಅಲ್ಲಿ ಸೇವೆಯ ಸಂಕಲ್ಪದಲ್ಲಿ ಬಂದ್ರಿ, ಮತ್ತೆ ಒಂದು ಸೆಕೆಂಡ್ ಅಲ್ಲಿ ಸಂಕಲ್ಪದಿಂದ ಅತೀತ ಸ್ವರೂಪದಲ್ಲಿ ಸ್ಥಿತರಾದ್ರಿ. कार्य प्रति शारीरिक बांध में आए, फिर सेकंड में अशरीरी हो गए. जब ये ड्रिल पक्की हो जाएंगी तब सभी परिस्थिति का सामना कर सकते. ಕಾರ್ಯಕ್ಕೋಸ್ಕರ ಶರೀರದ ಬಾಣದಲ್ಲಿ ಬಂದ್ರಿ, ಮತ್ತೆ ಒಂದು ಸೆಕೆಂಡ್ ಅಲ್ಲಿ ಅಶರೀರಿ ಆಗೋದ್ರಿ. ಯಾವಾಗ ಈ ಡ್ರಿಲ್ ಪಕ್ಕ ಆಗ್ಬಿಡತ್ತೆ ಆಗ ಎಲ್ಲಾ ಪರಿಸ್ಥಿತಿಗಳನ್ನ ಎದುರಿಸಬಹುದಾಗಿದೆ. ಓಂ ಶಾಂತಿ.